ಕೋಟ್ಯಾಂತರ ಅಭಿಮಾನಿಗಳ ಕನಸನ್ನು ನನಸು ಮಾಡಿರುವಂತಹ RCB ಏನು ವಿಜೇತರಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ HAL ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ತವರಿನಲ್ಲೇ ಸಂಭ್ರಮಾಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ RCB ಒಂದ್ ಕಡೆ ಬೆಂಗಳೂರಿನತ್ತ ಬರೋದಕ್ಕೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಇತ್ತ ಸರ್ಕಾರ ಕೂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹ ವಿಧಾನಸೌಧದಲ್ಲಿ ಗ್ರ್ಯಾಂಡ್ ಸ್ಟಾಪ್ ಮುಂದೆ ಅವರನ್ನ ಸನ್ಮಾನಿಸಬೇಕು ಅಂತೇಳಿ ಸರ್ಕಾರ ಕೂಡ ಒಂದತ್ತೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಸೊ ಹೀಗಾಗಿ ಇಲ್ಲಿ HAL ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿ ಭದ್ರತೆ ಇರಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಅವರು ಕೂಡ ಒಂದು ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂತದ್ದು. ಮತ್ತೊಂದು ಕೂಡ ಈಗಲೂ ಕೂಡ ಇಲ್ಲಿ ಅಂದ್ರೆ ಒಂದಿಷ್ಟು RCBಯ ವಿಜೇತರನ್ನ ನಾವು ನೋಡ್ಬೇಕು ಅಂತೇಳಿ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಿಕ್ಕಿರಿದು ಬಂದಿರುವಂತದ್ದು. ಸೊ ಇಲ್ಲಿ ಅಂದ್ರೆ ಬರುವಂತ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು, ಆ ನಿಟ್ಟಿನಲ್ಲಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಒಂದ್ ಕಡೆ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಈಗಾಗಲೇ ಇಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಅಭಿಮಾನಿಗಳು ಕೂಡ ನಾವು RCB ವಿಜೇತರನ್ನ ನೋಡ್ಬೇಕು ಅಂತೇಳಿ ಸಾಕಷ್ಟು ಜನ HAL ವಿಮಾನದ ಹತ್ರ ಬರ್ತಾ ಇರುವಂತದ್ದು. ಸೊ ಅವ್ರಿಗಾಗಿ ಇಲ್ಲಿ ಅಭಿಮಾನಿಗಳು ಕಾದು ನಿಂತಿದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಅಭಿಮಾನಿಗಳು ಸಾಕಷ್ಟು ಜನರಲ್ಲಿ ಇಲ್ಲಿ ಸೇರಿರುವಂತದ್ದು. ಸೊ ನಾನು ಮಾತಾಡಿಸ್ತೀನಿ ಅಭಿಮಾನಿಗಳನ್ನ. ಏನ್ ಹೇಳ್ತೀರಿ ಬ್ರದರ್? ಈ ಸಲ ಕಪ್ ನಮ್ದು. 18 ಸೀಸನ್ ಆದ್ಮೇಲೆ ಗೆದ್ದಿದ್ದಾರೆ. ಸೊ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಸರ್. ಜೈ RCB, ಜೈ RCB. ಓಕೆ, ಇದು ಅಂದ್ರೆ ಅಭಿಮಾನಿಗಳು ವಿಜೇತರನ್ನ ನೋಡ್ಬೇಕು ಅಂತೇಳಿ ಸಾಕಷ್ಟು ಜನರು ಇತ್ತ ಬಂದಿದ್ದಾರೆ. ಆದ್ರೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಇಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಜೈನ್ ಜೊತೆ ಮಂಜುನಾಥ್, ಪವರ್ ಟಿವಿ, ಬೆಂಗಳೂರು.